ವೀಕ್ಷಕರೇ ನಮಸ್ಕಾರ. ಗ್ಲೋರಿ ಟಿವಿ ಕರ್ನಾಟಕಕ್ಕೆ ಆತ್ಮೀಯ ಸ್ವಾಗತ. ನಾನು ಆರತಿ ಬೆಳವಿಯ. ವೀಕ್ಷಕರೇ, ಹೆಣ್ಣು ಮಕ್ಕಳು ಇವತ್ತು ನಾಲ್ಕು ಗೋಡೆಗಳ ಮಧ್ಯೆಗೆ ಮಾತ್ರ ಸೀಮಿತವಾಗಿಲ್ಲ. ಹೊರಗಡೆ ಬಂದು ಸಮಾಜದಲ್ಲಿ ದಿಟ್ಟತನದಿಂದ ಹೋರಾಟವನ್ನ ಮಾಡಿ ತಮ್ಮ ಬದುಕನ್ನೇ ತಾವು ಕಟ್ಟಿಕೊಳ್ತಾ ಇದ್ದಾರೆ. ಹಾಗಾದ್ರೆ ಇವತ್ತು ಆಟೋವನ್ನ ಓಡಿಸ್ತಾ ತಮ್ಮ ಬದುಕನ್ನೇ ತಾವೇ ಕಟ್ಟಿಕೊಂಡಂತಹ ಗಟ್ಟಿಗಿತ್ತಿ ಮಹಿಳೆ ನಮ್ಮ ಜೊತೆ ಇದ್ದಾರೆ. ಹಾಗಾದ್ರೆ ಬನ್ನಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ಮಂಜುಳಾ ಅಂತ. ಯಾಕೆ ಆಟೋವನ್ನೇ ಓಡಿಸ್ಬೇಕು ಅಂತ ನಿಮಗನಿಸ್ತು? ನನಗೆ ಆಟೋ ಓಡಿಸ್ಬೇಕು ಅಂದಾಗ ಏನಕ್ಕೆ ಇದು ಬಂತು ಅಂದ್ರೆ, ನಾನು ಮೊದಲು ಅಡುಗೆ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ನನಗೆ ಬ್ರೇಕಪ್ ಆಯ್ತು ಅಡುಗೆ ಕೆಲಸ. ಇದ್ರ ಮೇಲೆ ನಾನು ಇನ್ನೇನು ಮಾಡೋದು ಅಂತ ಹುಡುಕ್ತಿದ್ದಾಗ ಎಲ್ಲೂ ಕೆಲಸ ಸಿಗ್ಲಿಲ್ಲ ನನಗೆ. ಇದ್ರಾಗ ನಾನು ಒಂದು ವಿಡಿಯೋದಲ್ಲಿ ನೋಡಿದಾಗ ಮಹಿಳೆ ಒಬ್ರು ಓಡಿಸ್ತಾ ಇದ್ರು. ಓಡಿಸ್ತಿದ್ದಾಗ ನನಗೆ ನಾನು ಯಾಕೆ ಓಡಿಸ್ಬಾರ್ದು, ನಾನು ಮಾಡ್ತೀನಲ್ಲ, ನನಗೇನಕ್ಕೆ ಭಯ ಇಲ್ಲ ಅಂತ ನಾನು ಅವಾಗ ಹುಡುಕಿ ನಂಬರ್ಸ್ ಎಲ್ಲ ಕಲೆಕ್ಟ್ ಮಾಡಿ ಟ್ರೈನಿಂಗ್ ಅವ್ರದನ್ನ ಫಸ್ಟ್ ನಾನು ಮಾಮೂಲಿ ಟ್ರೈನಿಂಗ್ ಸ್ಕೂಲಲ್ಲಿ ಟ್ರೈ ಮಾಡಿದೆ. ಅವರೆಲ್ಲ ಇವಾಗ ಅದನ್ನ ಹೇಳ್ಕೊಡಲ್ಲ ಅಂತ ಅಂದ್ರು. ಅವಾಗ ಈ ವಿಡಿಯೋ ತೆಗ್ದು ನೋಡಿದಾಗ ಒಬ್ರು ಸಿಕ್ಕಿದ್ರು. ಅವ್ರ ಮೂಲಕ ನಾನು ಇದಕ್ಕೆ ಬಂದೆ, ಟ್ರೈನಿಂಗ್ಗೆ ಅಂತ ಹೋಗಿ ಒಟ್ಟು ಒಂದು 3 ತಿಂಗಳು ಟ್ರೈನಿಂಗ್ ತಗೊಂಡು ನಾನು ಈಗ ಲೈನ್ ಮೇಲೆ ಬಂದಿದ್ದೀನಿ. ಆಟೋ ಓಡಿಸೋದಕ್ಕೆ ಭಯ ಎಲ್ಲ ಏನೋ ಆಗ್ತಾ ಇಲ್ವಾ ನಿಮ್ಗೆ? ಅಷ್ಟು ಧೈರ್ಯವಾಗಿ ಓಡಾಡಿಸ್ತಾ ಇರ್ತೀರಿ. ಹೇಗ್ ಅನಿಸ್ತಾ ಇದೆ? ನಿಮ್ಮ ಅನುಭವ ಹೇಗಿದೆ ಆಟೋ ಓಡಿಸೋದ್ರಲ್ಲಿ ಅಂತ? ಇಲ್ಲ ಮೇಡಮ್, ನಂಗೆ ತುಂಬಾ ಖುಷಿ ಆಗ್ತಿದೆ. ತುಂಬಾ ಈಸಿ ಆಗಿದೆ. ಏನೋ ಗೊತ್ತಿಲ್ಲ, ಎಲ್ಲಾ ಕೆಲ್ಸಗಳಿಗಿಂತ ಇದು ಸ್ವಲ್ಪ ನಮ್ಗೆ ಒಂದ್ ಸ್ವಲ್ಪ ಮನ್ಸಿಗೆ ಸಮಾಧಾನ ಕೊಟ್ಟಿದೆ. ಇವಾಗ ಯಾರ ಕೈ ಕೆಳಗಡೆನು ಕೆಲಸ ಮಾಡೋ ಹಾಗಿಲ್ಲ. ನಮಗೆ ಅವಶ್ಯಕತೆ ಎಮರ್ಜೆನ್ಸಿ ಇತ್ತು ಅಂದಾಗ ನಾವು ಮನೆಗೆ ಬಂದು ನಾವು ಎಮರ್ಜೆನ್ಸಿ ಕೆಲಸಗಳನ್ನ ನೋಡ್ಕೋಬಹುದು. ಯಾರ ಹತ್ರನೂ ರಜಾ ಕೇಳೋ ಹಾಗಿಲ್ಲ. ನಾವ್ ಎಲ್ಲೂ ಹೋಗ್ತೀವಿ ಅನ್ನಂಗಿಲ್ಲ. ನಾವೇ ರಾಜ, ನಾವೇ ಮಂತ್ರಿ ಆಗಿದೀವಿ. ಅದಕ್ಕೋಸ್ಕರ ನಂಗೆ ಈ ಲೈನ್ ತುಂಬಾ ಇಷ್ಟ ಆಯ್ತು ಮೇಡಮ್. ಅಂತೂ ಇಂತೂ ನಮ್ಮ ಮಂಜುಳಾ ಮೇಡಮ್ ಅವರು ಆರಾಮಾಗಿ ಖುಷಿಯಾಗಿ ಎಂಜಾಯ್ ಮಾಡ್ತಾ ಬೆಂಗಳೂರಿನಲ್ಲಿ ಆಟೋವನ್ನ ಓಡಿಸ್ತಾ ಇದ್ದಾರೆ. ಹಾಗಾದ್ರೆ ಎಂಜಾಯ್ ಮಾಡ್ತಾ ಆಟೋವನ್ನ ಓಡಿಸ್ತಾ ಇದ್ದಾರೆ. ಹಾಗಾದ್ರೆ ಇದರಿಂದ ಏನು ಪ್ರಾಬ್ಲಮ್ ಆಗ್ತಾ ಇಲ್ವಾ ಅವರಿಗೆ? ಒಬ್ಬ ಮಹಿಳೆಯಾಗಿ ಬೆಂಗಳೂರಿನಂತಹ ಮಹಾ ನಗರದಲ್ಲಿ ಆಟೋ ಓಡಿಸುವಂತಹ ಕೆಲಸ ಅಷ್ಟು ಈಸಿ ಆಗಿದೆಯಾ ಅನ್ನೋದನ್ನ ಅವರಿಂದನೇ ಕೇಳ್ತಾ ಹೋಗೋಣ ಬನ್ನಿ. ಮೇಡಮ್ ಏನ್ ಹೇಳ್ತೀರಾ? ಮೇಡಮ್, ಈಸಿ ಅಂತಂತ ಇಲ್ಲ, ಸ್ವಲ್ಪ ಕಷ್ಟ ಇದೆ ಅಂತಾನು ಇದ್ ಮಾಡ್ಬೋದು. 100ರಲ್ಲಿ ಒಂದು 2-3 ಮಾತ್ರ ಟಾರ್ಚರ್ ಕೊಡ್ತಾರೆ. ಮಿಕ್ಕವರೆಲ್ಲ ಖುಷಿ ಪಡ್ತಾರೆ ನಮ್ಮ ಜೊತೆಲಿ ಬಂದಿದ್ದೀರಂತ. ಅದ್ರಲ್ಲಿ 10ರಲ್ಲಿ 3 ಜನ ಮಾತ್ರ ತುಂಬಾ ಟಾರ್ಚರ್ ಕೊಡ್ತಾರೆ ಮೇಡಮ್. ಸ್ಟಾರ್ಟಿಂಗ್ ಅಲ್ಲಂತ ನಮಗೂ ತುಂಬಾ ಟಾರ್ಚರ್ ಕೊಟ್ರು. ಯಾಕೆ ಬರ್ತೀರಾ ಇಲ್ಲಿಗೆ, ಮನೇಲಿ ಮಾಡ್ಕೊಂಡು ತಿನ್ನಕ್ ಆಗ್ತಿರ್ಲಿಲ್ವಾ, ಹಾಗೆ ಹೀಗೆ. ಸ್ಟಾರ್ಟಿಂಗ್ ಅಲ್ಲಂತೂ ತುಂಬಾ ಹಳುನೆ ಬಂದ್ಬಿಟ್ಟಿತ್ತು. ಆಮೇಲೆ ಇವ್ರದೆಲ್ಲ ಇದ್ದಿದೆ, ಇದು ಅದನ್ನ ಕೇಳಿಸಿದ್ರೆ ಕೇಳ್ದಿರಂಗ್ ಬಂದಿದೀವಿ. ಬಟ್ ಯಾರೋ 1-2 ಅಷ್ಟೇ ಹೊರತು ಮಿಕ್ಕವರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಅದಕ್ಕೆ ನಂಗೆ ತುಂಬಾ ಖುಷಿ. ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದೆ, ಅದರಲ್ಲಿ ಪ್ರಾಶಸ್ತ್ಯವನ್ನ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಕೊಟ್ಟಿದೆ. ಅದ್ರಲ್ಲೂ ನಮ್ಮ ಹೆಣ್ಣು ಮಕ್ಕಳೆಲ್ಲ ರಸ್ತೆಗೆ ಇಳಿದ್ಬಿಟ್ಟು ಆಟೋನ ಓಡಿಸ್ತಾ ಇದ್ರೆ ಇನ್ ಗಂಡು ಮಕ್ಕಳಿಗೆ ಹೇಗೆ ಅನಿಸ್ಬಾರ್ದು ಅಂತ ಅದೇ ಬಂದಿರೋದು ಮೇಡಮ್. ಈಗ ಅಲ್ಲೋದ್ರೆ ನಮ್ಗೂ ಅಲ್ಲೂ ಇಲ್ಲ, ಹೋಗ್ಲಿ ಇಲ್ಲಿ ದುಡ್ಕೊಂಡ್ ತಿನ್ನಾನ ಅಂದ್ರೆ ಇಲ್ಲೂ ಬಂದಿದ್ದಾರೆ ಅನ್ನೋದೇ ಈಗ ಕೆಲವ್ರಿಗೆ ಪ್ರಾಬ್ಲಮ್. ಕೆಲವ್ರು ನಾವು ದುಡಿತೀವಿ, ಅವರು ದುಡಿತಾರೆ, ಅವರ ದುಡಿಮೆ ಅವ್ರಿಗೆ, ಇವರ ದುಡಿಮೆ ಇವ್ರಿಗೆ ಅನ್ಕೊಂಡು ಕೆಲವ್ರು ಇದ್ದಾರೆ. ಕೆಲವರು ಇದನ್ನೇ ಟಾಪಿಕ್ ಆಗಿ ತಗೊಂಡಿದ್ದಾರೆ. ನಮ್ಗೆ ಅಲ್ಲೂ ಇಲ್ಲ, ಇಲ್ಲೂ ಬರ್ತಿದ್ದೀರಲ್ಲ ಅನ್ನೋದು ಕೆಲವ್ರಿಗೆ ಇದೆ ಮೇಡಮ್. ನಿಮ್ಗೆ ಹೇಳ್ತಾರ ಎಲ್ಲ ಆಟೋವನ್ನ ಓಡಿಸುವಂತಹ ಪುರುಷರು 2,000ವನ್ನು ನೀವೇ ತಗೋತೀರಾ, ಆಟೋನ ಓಡಿಸ್ಬಿಟ್ಟು ನಮ್ಮ ಹೊಟ್ಟೆಪಾಡು ಹೇಗೆ ಅಂತ ಕೇಳ್ತಾರ? ಅದು ಇಂಡೈರೆಕ್ಟ್ ಆಗಿ ಕೇಳೋದಿಲ್ಲ, ಬಟ್ ಅವ್ರ ಮನ್ಸಲ್ಲಿದೆ. ಅದೇ ಹೇಳಿಲ್ಲ, ಅಲ್ಲೂ ಟಾರ್ಚರ್ ಕೊಡ್ತೀರಾ, ಇಲ್ಲೂ ಟಾರ್ಚರ್ ಕೊಡ್ತೀರಾ ಅಂತ ಹೇಳ್ತಿದಾರೆ ಅಷ್ಟೇ ಹೊರತು ಧೈರ್ಯವಾಗಿ ಎದುರುಗಡೆ ಹೇಳ್ತಾ ಇಲ್ಲ ಅಷ್ಟೇ. ಅಂತೂ ಇಂತೂ ಧೈರ್ಯವಾಗಿ ಪುರುಷರನ್ನು ಎದುರಿಸ್ತಾ ಇವತ್ತು ಎಷ್ಟು ಗಂಟೆವರೆಗೂ ಕೆಲಸ ಮಾಡ್ತೀರಿ ಆಟೋ ಓಡಿಸುವಂತ ಕೆಲಸ ನೀವು? ಮೇಡಮ್, ನಾನು ಬೆಳಗ್ಗೆ 8ರಿಂದ ಒಂದು 11 ಗಂಟೆವರೆಗೂ ತಗೊಳ್ತೀನಿ. ಆಮೇಲೆ ತಿರ್ಗಾ 3 ಗಂಟೆಯಿಂದ 9 ಗಂಟೆವರೆಗೂ ಮಾಡ್ತೀನಿ ಮೇಡಮ್. 9-9:30 ಆಗುತ್ತೆ ಮೇಡಮ್. ಒಂದೊಂದ್ ದಿನ ಫುಲ್ ಇದ್ದಾಗ 10 ಗಂಟೆನೂ ಆಗುತ್ತೆ ಮೇಡಮ್. 10 ಗಂಟೆವರೆಗೂ ಮಾಡ್ತೀವಿ. ಇವಾಗ ರಾತ್ರಿ ಹೊತ್ತು ಆಟೋವನ್ನ ಓಡಿಸೋದು ಹೆಣ್ಣು ಮಕ್ಕಳಿಗೆ ಎಷ್ಟು ಸೇಫ್ ಆಗಿದೆ ಅಂತ? ನನಗೆ ಇದುವರೆಗೂ ಯಾವುದು ಕೆಟ್ಟ ಅನುಭವ ಆಗಿಲ್ಲ ಮೇಡಮ್. ನನಗೆ ಎಲ್ಲೂ ಟಾರ್ಚರ್ ಏನೂ ಆಗಿಲ್ಲ, ಕೆಟ್ಟ ಅನುಭವನೂ ಆಗಿಲ್ಲ. ನನ್ಗೆ ಆರಾಮಿದೆ ಮೇಡಮ್. 9-10 ಗಂಟೆವರೆಗೂ ಓಡ್ಸೋಕೆ ಆರಾಮಿದೆ ಮೇಡಮ್ ನನಗೆ. ಅಂದ್ರೆ ಹೆಣ್ಣು ಮಕ್ಕಳು ಸೇಫ್ ಆಗಿ ಆರಾಮಾಗಿ ಯಾವುದೇ ಭಯ ಇಲ್ಲದೆ ಬೆಂಗಳೂರಿನಂತಹ ದೊಡ್ಡ ಸಿಟಿಯಲ್ಲಿ ರಾತ್ರಿ ಹೊತ್ತು ಕೂಡ ಓಡಾಡಿಸಬಹುದಾ ಆಟೋವನ್ನ? ಓಡಾಡಿಸ್ಬೋದು ಮೇಡಮ್. ಕೆಲವೊಂದು
ಪ್ರದೇಶದಲ್ಲಿ ಮಾತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ಕೆಲವು ಒಂದು ಪ್ರದೇಶದಲ್ಲಿ, ಮಿಕ್ಕಿದಲ್ಲೆಲ್ಲ ಆರಾಮಿದೆ ಅಂತ ನಾನು ಅನ್ಕೊಂಡಿದೀನಿ. ನನಗೆ ನಾನು ಓಡಿಸೋ ಇದ್ರಲ್ಲಿ ನನಗೆ ಆರಾಮಿದೆ ಮೇಡಮ್. ನನ್ಗೇನು ತೊಂದರೆ ಆಗಿಲ್ಲ ಇದುವರೆಗೂ. ಒಂದೆರಡು ಸಲ ಪಾಪ ಆಟೋ ನಿಂತಿದಾಗ ನನ್ಗೆ ಗಂಡಸರು ಆಟೋದವರು ಹೆಲ್ಪ್ ಮಾಡಿದ್ದು ಇದೆ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಮಂಜುಳಾ ಮೇಡಮ್ ಅವರ ಮಾತು. ಅವರು ಆಟೋವನ್ನ ಓಡಿಸುತ್ತಾ ತಮ್ಮ ಬದುಕನ್ನ ಕಟ್ಟಿಕೊಂಡು ಯಶಸ್ಸನ್ನ ಪಡೆದುಕೊಂಡಿದ್ದಾರೆ. ನೀವು ಕೂಡ ಆಟೋ ಚಾಲಕರಾಗಿ ಬೆಂಗಳೂರಿನಲ್ಲಿ ಅಲ್ಲ, ಕರ್ನಾಟಕದಾದ್ಯಂತ ಎಲ್ಲ ಕಡೆಯೂ ಕೂಡ ನಮ್ಮ ಹೆಣ್ಣು ಮಕ್ಕಳು ರಸ್ತೆಗಳಲ್ಲಿ ಆಟೋಗಳನ್ನ ಓಡಿಸ್ಬೇಕು ಅನ್ನೋದು ನಮ್ಮ ಮಹದಾಸೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಶಕ್ತಿ.